ಫ್ರೆಂಡ್ಸ್, ಮಂಡ್ಯ ಕೃಷಿ ಮೇಳ ಭಾಗ 4ಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಪಾರ್ಟ್ 4 ಕೂಡ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ಆಕ್ಚುಲಿ ಈ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇಲ್ಲಿ ಎಕ್ಸಿಬಿಷನ್ ಅನ್ನ ಅರೇಂಜ್ ಮಾಡಿದ್ರು. ತುಂಬಾ ಸ್ಟಾಲ್ಗಳನ್ನ ಇಲ್ಲಿ ಇಟ್ಟಿದ್ರು. ಮಾಹಿತಿ ತುಂಬಾನೇ ಒಳ್ಳೆ ಉಪಯುಕ್ತವಾಗಿರುವಂತಹ ಮಾಹಿತಿ ಸಿಗುವಂತಹ ಸ್ಟಾಲ್ಗಳಿದ್ದಾವೆ. ನೀವು ಹೋಗಿದ್ರೆ ನಿಮ್ಗೆ ಸಿಕ್ಕಿರುತ್ತೆ ಮಾಹಿತಿ. ನಾನು ಆಲ್ರೆಡಿ ಇದನ್ನ ಕವರ್ ಮಾಡಿದ್ದೆ, ಶೂಟ್ ಮಾಡಿದ್ದೆ, ಬಟ್ ಅದನ್ನ ನಿಮ್ಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನೀವು ಹೋಗಿಲ್ಲ ಅಂತಂದ್ರೆ ಇವಾಗ ನೋಡಿ. ಈಗ ಆಕ್ಚುಲಿ ಈ ಒಂದು ಕೃಷಿ ಮೇಳ ಮುಗಿದೋಗಿದೆ. ಬನ್ನಿ ಈ ಸ್ಟಾಲ್ಗಳಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ. ಫ್ರೆಂಡ್ಸ್, ಇದು ಸ್ಟಾಲ್ ಎದುರುಗಡೆ ಮಂಡ್ಯ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಫ್ಯೂಚರ್ ಮಾಡೆಲ್. ಈ ತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬರುತ್ತೆ ಅಂತನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ನೀವು ಇಲ್ಲಿ ನೋಡ್ತಿದ್ದೀರಾ ಮಂಡ್ಯ ಯೂನಿವರ್ಸಿಟಿಯ ಅಂಗಸಂಸ್ಥೆಗಳಾಗಿ ಬರ್ತಾ ಇರುವಂತ ಒಂದಷ್ಟು ಕೃಷಿ ಸಂಶೋಧನಾ ಕೇಂದ್ರಗಳು ನಾಗನಹಳ್ಳಿದು ಮತ್ತೆ ಚಾಮರಾಜನಗರ, ಹಾಗೆ ಬೇರೆ ಬೇರೆ ಒಂದಷ್ಟು ಪ್ಲೇಸ್ಗಳಲ್ಲಿರುವಂತಹ ಒಂದು ಕೃಷಿ ಕೇಂದ್ರಗಳ ಮಾಡೆಲ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಣ್ಣ, ಇದು ಮಂಡ್ಯ ಯೂನಿವರ್ಸಿಟಿ ಈಗ ಹೊಸದಾಗಿ 2025 ಅಲ್ಲಿ ಆಗಿದೆ. ಇದ್ರ ಅಂಡರ್ ನಮ್ಗೆ 4 ಕ್ಯಾಂಪಸ್ ಬರ್ತವೆ: ಪೊನ್ನಂಪೇಟೆ, ಹಾಸನ, ಚಾಮರಾಜನಗರ ಮತ್ತೆ ನಮ್ದು ಮಂಡ್ಯ. ಮತ್ತೆ ಈ ಸ್ಟಾಲ್ ಕಾನ್ಸೆಪ್ಟ್ ಏನಂದ್ರೆ KVK ಏನೇನಿದೆ, ARS ಏನೇನಿದೆ, ಮತ್ತೆ ನಮ್ದು ಎಲ್ಲೆಲ್ಲಿ ರಿಸರ್ಚ್ ಗಳು ಏನೇನ್ ಆಗ್ತಿದಾವೆ, ಕ್ಯಾಂಪಸ್ ಏನೇನಿದೆ ಅಂದ್ರೆ ಕ್ಯಾಂಪಸ್ ಅಲ್ಲಿ ಯಾವ ಆಕ್ಟಿವಿಟೀಸ್ ನಡೀತಿದಾವೆ ಎಲ್ಲಾನು ನಾವು ರೆಪ್ರೆಸೆಂಟ್ ಮಾಡಿದೀವಿ. ಅದೆಲ್ಲ ನಾವು ಇಲ್ಲಿದೆ ನೋಡಿ. ಇದೆಲ್ಲ ಮೇಜರ್ ಬೆಳೆಗಳು ನಾವ್ ಏನೇನ್ ಬೆಳಿತೀವ ಆ ಡಿಸ್ಟಿಕ್ ಅಲ್ಲಿ ಅಂತ. ಎಲ್ಲ ಇಲ್ಲಿಂದಾನೇ ರಿಲೀಸ್ ಆಗೋದು. ಓಕೆ, ನೈಸ್. ಇಲ್ಲ ಇದರಲ್ಲಿ ಇದೆ ವಿಸಿ ಫಾರ್ಮ್ ಅಲ್ಲಿ. ಇಲ್ಲೇ ವಿಸಿ ಫಾರ್ಮ್ ಅಲ್ಲಿ ಇದೆ ಸರ್. ಇದು ಜಾಗ್ರಿ ಪಾರ್ಕ್ ಸರ್. ಬೆಲ್ಲದ ಸಂಬಂಧಪಟ್ಟಿದ್ದು ಬೆಲ್ಲ ತಯಾರಿಕೆ, ಆರ್ಗ್ಯಾನಿಕ್ ಬೆಲ್ಲ, ಕೆಮಿಕಲ್ ಫ್ರೀ ಬೆಲ್ಲ ಎಲ್ಲ ಇಲ್ಲೇ ತಯಾರು ಮಾಡ್ತಾರೆ. ಓಕೆ, ನೈಸ್. ಇದು CID ಯೂನಿಟಿ ಸರ್. ಓಕೆ, ನೋಡಿದ್ವಿ ಅಲ್ಲಿ ಮೇಲ್ಗಡೆ ಇದೆ ಅಲ್ಲ? ಸೇಮ್ ಅದೇ. ಹಾಸನ ಸೇರ್ಕೊಳ್ಳುತ್ತಾ ಇದಕ್ಕೆ? ಇಲ್ಲೇ ಬರುತ್ತೆ. ರೈತ ಬಾಂಧವರು ಕೃಷಿಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ನೀವು ಮಂಡ್ಯ VC ಫಾರ್ಮ್ಗೆ ವಿಸಿಟ್ ಮಾಡಿದ್ರೆ ಅಲ್ಲಿ ವಿವಿಧ ಘಟಕಗಳಿದಾವೆ. ಅವರು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಇದರ ಸದುಪಯೋಗವನ್ನು ಪಡಿಸ್ತಾರೆ. ಈ ಬಿಲ್ಡಿಂಗ್ ಬಂದು ಹಾಸನ್ ಕ್ಯಾಂಪಸ್ ಮೈನ್ ಬಿಲ್ಡಿಂಗ್ ಸರ್, ಅಗ್ರಿಕಲ್ಚರ್ ಕ್ಯಾಂಪಸ್ ಬಿಲ್ಡಿಂಗ್. ಓಕೆ, ಇದು ಎಸ್ಟಿಮೇಟೆಡ್ ಬಿಲ್ಡಿಂಗ್ ಸರ್. ಇದು ಚಾಮರಾಜನಗರದ್ದು. ಈ ಬಿಲ್ಡಿಂಗ್ ಹೊಸ ಕನ್ಸ್ಟ್ರಕ್ಷನ್ ಆಗಬೇಕು. ಫ್ರೆಂಡ್ಸ್, ಇಲ್ಲಿಂದ ಸ್ಟಾಲ್ಗಳು ಸ್ಟಾರ್ಟ್ ಆಗುತ್ತೆ. ಇದು ಸಾಮಾಜಿಕ ಸಜ್ಜುಗೊಳಿಸುವಿಕೆ ಅಂತೇಳಿ NRLM ಮಹಿಳಾ ಪವೆಲಿಯನ್ ಅವರು ಇಟ್ಟಿರುವಂಥ ಒಂದಷ್ಟು ಸ್ಟಾಲ್ಗಳು, ಪ್ರಾಡಕ್ಟ್ಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಈ ಕಡೆ ಎಲ್ಲ ಬಂದರೆ ತುಂಬ ಬೇರೆ ಬೇರೆ ಥರದ ಸ್ಟಾಲ್ಗಳಿದ್ದಾವೆ. ಚೆನ್ನಾಗೇ ಇತ್ತು ಆ್ಯಕ್ಚುಲಿ. ನೀವಿಲ್ಲಿ ನೋಡ್ಬೋದು ತರಕಾರಿಗಳಿಂದ ಡಿಫ್ರೆಂಟ್ ಒಂದಷ್ಟು ನಾವಿಲ್ಲಿ ನೋಡ್ತಿದ್ವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಾರ್ಸನ್ನ ಈ ಒಂದು ಕಲ್ಲಂಗಡಿ ಹಣ್ಣಿಂದ ಮಾಡಿರುವಂಥದ್ದು, ಫಿಶ್ ಮಾಡಿರುವಂಥದ್ದು, ಆಮೇಲೆ ಬೇರೆ ಬೇರೆ ವ್ಯಕ್ತಿಗಳ ಒಂದು ಭಾವಚಿತ್ರವನ್ನು ಕೆತ್ತಿರುವಂಥದ್ದು ತುಂಬ ಅಟ್ರಾಕ್ಟಿವ್ ಆಗಿತ್ತು ನಿಜ ಇದು. ಹಾಗೆ ಇಲ್ಲಂದ್ರೆ ದೇಶೀಯ ಭತ್ತದ ತಳಿಗಳನ್ನ ಇಲ್ಲಿ ಇಟ್ಟಿರುವಂಥದ್ದು ತುಂಬ ಸಾಕಷ್ಟು ತಳಿಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ನೀವು ಈ ಒಂದು ತಳಿಗಳನ್ನ, ಈ ಒಂದು ಬಿತ್ತನೆ ಬೀಜಗಳನ್ನ ಕೊಂಡ್ಕೊಂಡು ನಿಮ್ಮದೇ ಗದ್ದೆಗಳಲ್ಲಿ ಅದನ್ನ ಬೆಳೆಯೋದಕ್ಕೆ ಇಲ್ಲಿ ಅವರು ಕೆಲವೊಂದಷ್ಟು ಮಾಹಿತಿಗಳನ್ನ ಕೊಡೋದ್ರ ಮುಖಾಂತರ ನಿಮಗೆ ಸಹಾಯವನ್ನ ಮಾಡ್ತಾರೆ. ಸಾಕಷ್ಟು ಭತ್ತದ ವೆರೈಟಿಗಳಿದಾವೆ ಸ್ನೇಹಿತರೆ. ನಾನು ಕೂಡ ಇಷ್ಟೊಂದು ನೋಡಿರಲಿಲ್ಲ. ತುಂಬಾ ಚೆನ್ನಾಗಿದೆ ಇದು.
ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಜೋಳದ ವಿವಿಧ ತಳಿಗಳು ಮತ್ತೆ ಅವುಗಳನ್ನ ಬೆಳೆದ್ರೆ ಆ ಜೋಳದ ಮೋತೆ ಹೇಗಿರುತ್ತೆ ಅನ್ನೋ ಬಗ್ಗೆ ಇಲ್ಲಿ ಒಂದು ಪ್ರತ್ಯಕ್ಷತೆ ಇದೆ. ನೀವೇನಾದ್ರೂ ಹೈನುಗಾರಿಕೆ ಮಾಡ್ತೀರಾ ಅಂತಂದ್ರೆ ಹಸು ಕುರಿ ಮೇಕೆಗಳನ್ನು ಸಾಕಿದ್ರೆ ಅವುಗಳಿಗೆ ಬೇಕಾದಂತಹ ಮೇವಿನ ಬೀಜಗಳು ಇಲ್ಲಿ ಸಿಗ್ತವೆ. ಯಾವ ಮೇವಿನ ಒಂದು ಬೀಜಗಳು ಅತಿ ಉಪಯುಕ್ತ ಅಥವಾ ಜಾಸ್ತಿ ಇಳುವರಿ ಸಿಗುತ್ತೆ, ಜಾಸ್ತಿ ಹಾಲನ್ನ ಪ್ರಾಣಿಗಳಲ್ಲಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲದ್ರ ಬಗ್ಗೆ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತವೆ ಸ್ನೇಹಿತರೆ. ನೀವು ಏನಾದರೂ ಹೈನುಗಾರಿಕೆ ಮಾಡೋದಾದ್ರೆ ಇಲ್ಲಿ ಈ ಒಂದು ಕೃಷಿ ವಿಜ್ಞಾನಿಗಳ ಸಲಹೆಯನ್ನು ಪಡ್ಕೊಂಡು ಮಾಡಿದ್ದೆ ಆದರೆ ತುಂಬ ಅನುಕೂಲ ಆಗುತ್ತೆ ಅಂತನ್ನುವಂಥದ್ದು ನನ್ನ ಭಾವನೆ. ಸರ್, ಏನು ಕಾನ್ಸೆಪ್ಟ್ ಇದು? ನೋಡ್ತಿದ್ದೀರಾ, ಸಮಗ್ರ ಕೃಷಿಯಲ್ಲಿ ತೊಗರಿ, ರಾಗಿ, ಜೇನುಪೆಟ್ಟಿಗೆ, ಮಾವಿನ ತೋಟ ಎಲ್ಲವನ್ನ ಮಾಡ್ಬೋದು ಅಂತ ಕಾನ್ಸೆಪ್ಟ್. ಹಾಗೆ ಹೂವಿನ ತೋಟಗಳನ್ನ ಕೂಡ ನಿರ್ಮಾಣ ಮಾಡ್ಬೋದು. ಸೂರ್ಯಕಾಂತಿ, ಗುಲಾಬಿ, ಸುಗಂಧರಾಜ, ಜೇನುಪೆಟ್ಟಿಗೆ, ನೀಲಿ ಅಂಟು ಬಲೆ, ಮತ್ತೆ ಹೂಕೋಸು, ಹಳದಿ ಅಂಟು ಬಲೆಗಳು ಎಲ್ಲವನ್ನ ಮಾಡ್ಬೋದು. ಇಲ್ಲಿ ಕುರಿ ಸಾಕಾಣಿಕೆ, ಕುರಿ ಕೊಟ್ಟಿಗೆ, ಹಸುಗಳ ಕೊಟ್ಟಿಗೆ, ಎರೆಹುಳು ತೊಟ್ಟಿಗಳನ್ನ ಕೂಡ ಮಾಡ್ಬೋದು ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಬನ್ನಿ, ಇಲ್ಲಿ ಒಂದು ಇಂಡಿಯಾ ಟೀ ಅವ್ರದ್ದು ಒಂದು ಸ್ಟಾಲ್ ಇದೆ. ಟೀ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ಟೀ ನಿಮಗೆ ಕನ್ಸ್ಯೂಮ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಮತ್ತು ಯಾವೆಲ್ಲ ವೆರೈಟಿ ಆಫ್ ಟೀಗಳಿದ್ದಾವೆ. ಸೊ ಇಲ್ಲಿ ರೈತರು ಅವರೇ ಬೆಳೆದು ತಗೊಂಡು ಬಂದಿರುವಂಥ ಒಂದು ಟೀ ಪ್ರಾಡಕ್ಟ್ದು ಸ್ಟಾಲ್ ಇದೆ. ಬನ್ನಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. Belongs to Tea Board India. Okay. We are an autonomous body coming under the Ministry of Commerce and Industries. Okay. So in this stall, actually what Tea Board tries to bring is, Okay. we have small tea growers Okay. who are not mere farmers. Okay. Usually what growers do is they'll pluck their leaves and they will sell it to factories. Yes, yes, yes. These growers, what they are doing is, they are manufacturing their own tea. Okay. So they are moving in the value chain, moving up Okay. in the value chain. Okay. So that's why Tea Board is trying to help them Okay. to bring up their products to the public. Okay. So we are utilizing this stall for. Okay. In addition to that, Okay. Tea Board want to make people aware about the different types of tea. There are. Varieties. Okay. Tea is mainly of two types: Yeah. oxidized tea and non-oxidized. Okay. In oxidized tea, usually the black tea, what we hear, Yeah, yeah. comes in oxidized tea or black tea. Okay. That comes in two categories: Okay. orthodox black tea and CTC black tea. Okay. Okay? Yeah. Orthodox, where rolling is happening for the leaf, Okay. Okay. whereas in CTC, as the name Twisted. suggests, crush, tear, curd. Okay, so these are the two types of black tea. Black. When we come to non-oxidized tea, here comes our green tea, Green tea. which is very commonly people Yeah, are hearing. So green tea is an example for a non-oxidized tea. Okay. Similarly, we have the silver tips also, Silver tips. or white tea. These are nothing but the mere buds. Okay. Buds of the tea. Yeah. Buds of the tea which are dried, it is usually sun-dried. Okay. So you just imagine how difficult it will be to pluck the bud alone Okay. and to make it as tea. Okay. Okay, so Okay. it My has one question is, what is the comparison between green tea and this black tea. silver Silver tea. Yes, green tea has even leaf water also. You can just point this. Okay. Tea leaf, if you see, it has the buds. Okay. Yeah. So white tea is only having the buds. Okay. But green tea is having the leaves also. Okay. Okay, so white tea is more, it is the young bud alone. Okay. So that has more concentration of polyphenols. Okay. So they are the antioxidant. You might have heard about the antioxidant Yeah, yeah, property yeah. of tea. That will be more in the case of Okay. white.
And another thing we what just is your want to- suggestion for the tea drinkers? Tea, Which one is actually, best? Tea is person specific. okay. Because the tea which I like may not be the same for the other Yeah. Okay. That is See, depending if I'm upon a their person taste. who is more behind Okay. milk tea, Okay. I'll be preferring CTC. Okay. But if I am more towards black tea, I Okay. want a flavor aromatic tea, I'll Yeah, go for orthodox. Yeah, If I'm more health conscious, I'll go for green tea and white. Yes. I'll show you one more thing. Okay. This also we want to know the public know. Okay. Tea, as we all know, has some adulteration. Yes. Mainly coloring is happening in it. Yeah. That's what. Through a simple technique, we can identify whether the tea that we are drinking is adulterated or not. Okay. Take a glass of water. I'm taking two just to Okay. show the difference. Yeah. See, it's normal room temperature water. Okay. Okay. Now, I'm going to put tea powder in it. Okay. So we are going to find out the adulteration Yes, of tea powder. yes, yes. Just see the difference. Okay. Both are room temperature water, Yes. but see the color, how is it oozing out? Yeah. Here, we can't see that. See the color. This is pure It's tea pure. without any color. Okay. This is adulterated colored tea. Because tea will produce color only in warm water or hot water. In cold water, tea will never produce color. Yeah. So addition of color makes this oozing out. Nice. Clear? So this message also we would like to share with the public, because the public must know the Yeah. technique. No, it's a simple technique. Everyone can do it at How to home find and out. can make sure the tea that we are drinking is safe for. Okay. Yes. Thank you. And what about all these? These are the different These brands, are different varieties Okay. done by farmers. Okay. So they belong to different company. We can call them as companies only. These two are from Nilgiri and he is from Wayanad, Okay. and they are making handmade green tea, handmade black tea, Okay. white tea, and different mixtures. Like you can go. He has Yeah. products like masala Orthodox tea, black ginger tea. Yes. So the base thing is tea, and they are making value addition on that. Okay. So all these are specialty value added teas. Okay. And what about the cost, ma'am? When compared to other branded tea powder? It is, see, one thing what we would like to tell you is that they are not big companies, they are farmers. Okay. So they are not only behind profit, they have some ethics also with them. Yeah. So we will never say it is over costly or something. Yeah. They are just taking the money for the efforts what they are doing. Yeah. And it is 100% safe drink to drink. Okay. Because they are all following natural farming practices. If the tea consumer want to buy your branded tea, how they have to All of them can How they can contact buy. them directly, because everybody is having phone number. Okay. All are available over phone. All over India they will make. Can you please show me your Yeah, Is each there person any- can. each person is Each person has the card. Then it's okay, no problem. Yeah. Good, actually, that is a good idea.